ನೋಡಿ ಸ್ನೇಹಿತರೆ, ಇದೇ ನಿರುತ್ತರ ತೇಜಸ್ವಿ ಮತ್ತು ರಾಜೇಶ್ವರಿ ಮೇಡಮ್ ಅವರ ಮನೆ. ದೀಪ ಹಚ್ಚಿ ಹೂವಿಟ್ಟು ತೇಜಸ್ವಿ ಅವರ ಹೊಸ ವಿಚಾರಗಳು ಪುಸ್ತಕ ಇಟ್ಟಿದ್ದಾರೆ. ಇದು ಅವ್ರ ಮನೆ ಹಿಂದ್ಗಡೆ. ಇದು ನಾನು ಮದುವೆ ಹಾಕಿಂತ ಮೊದಲೇ ಇಲ್ಲಿ ಬಂದು ಸೇರ್ಕೊಂಡಿದ್ದು. ದಿನಗಳು 8 ರೂಪಾಯಿಗೆ ಕೆಲಸ ಮಾಡ್ತಿದ್ದೆ ಇಲ್ಲಿ. ಕಂಪ್ಯೂಟರ್ ರೂಮು, ಕಂಪ್ಯೂಟರ್ ತರಿಸ್ಕೊಂಡ ನಂತರ ಜಾಗ ಸಾಕಾಗಲ್ಲ ಅಂತೇಳಿ ಇದು ಈ ತರ ಕಟ್ಕೊಂಡಿದ್ದು. ದ್ರಾಕ್ಷಿ ಹಣ್ಣು ಕಟ್ತಿದ್ದು. ನೋಡಿ, ಸಂಪಿಗೆ ಮರಕ್ಕೆ ದ್ರಾಕ್ಷಿ ಹಣ್ಣು ಕಟ್ಟೋದು. ಅಕ್ಕಿಗಳು ಬರ್ತಿನ್ಲಿಕ್ಕೋಸ್ಕರ ಬೇಜಾರಾದಾಗ ಮೀನು ಹಿಡಿಯೋ ಒಂದು ಸ್ವಲ್ಪ ಮೈದಾ ಗೋಧಿನ ಕಲ್ಸ್ಕೊ ಬಂದ್ಬಿಟ್ಟು ಕೂತ್ಕೊಂಡು ಮೀನು ಹಿಡಿಯೋದು. ಇದು ಒಟ್ಟು ಎಷ್ಟು ಎಕರೆ ತೋಟ ಸರ್? ಒಟ್ಟಿಗೆ 28 ಎಕರೆ ಉಂಟು. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ. ಇದು ಸ್ನೇಹಿತರೆ ಮೂಡಿಗೆರೆಯ ಹ್ಯಾಂಡ್ ಪೋಸ್ಟ್ ವೃತ್ತ. ಇದು ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ನೀವು ಕೇಳಿರ್ತೀರಿ ನೋಡಿ. ಇದೆ ನೋಡಿ, ಬಸ್ ಹೋಗ್ತಾ ಇದ್ದಿಲ್ಲ, ಅದು ಧರ್ಮಸ್ಥಳದ ಕಡೆಯಿಂದ ಬಂದು ಹೋಗ್ತಾರಂಥ ಬಸ್. ಅದು ಮೂಡಿಗೆರೆಗೆ ಹೋಗ್ತಾ ಇದೆ ಬಸ್. ಅದು ಇದು ಮೂಡಿಗೆರೆ ಸ್ನೇಹಿತರೆ. ನೋಡಿ, ಈ ಕಡೆ ಹೋದರೆ, ನನ್ನ ಎಡಗಡೆಗೆ ಹೋದರೆ ಸ್ನೇಹಿತರೆ, ಇಲ್ಲಿ ತೇಜಸ್ವಿ ಅವರ ಮನೆ ನಿರುತ್ತರಕ್ಕೆ ಹೋಗೋ ರಸ್ತೆ ಇದು. ಅದೇ ನೀವೇನಾದ್ರು ಈ ಕಡೆ ಬಲಗಡೆಗೆ ಹೋದರೆ ನೀವು ಧರ್ಮಸ್ಥಳ, ಕೊಟ್ಟಿಗೆಹಾರ, ಉಜಿರೆ, ಚಾರ್ಮಾಡಿ ಘಾಟ್ ಅಲ್ಲಿಗೆ ಹೋಗೋಂಥ ರಸ್ತೆ ಅದು. ಸೊ ಇದು ಮೂಡಿಗೆರೆ, ಆ ಕಡೆಗೆ ನೇರವಾಗಿ ಇದು ಮೂಡಿಗೆರೆ. ಇದು ಸೊ ನಾವು ಹೋಗೋಣ ತೇಜಸ್ವಿ ಅವ್ರ ಮನೆಗೆ. ಈ ಕಡೆ ಇರೋದು, ಇಲ್ಲಿಂದ ಬರೀ ಜಸ್ಟ್ 1 ಕಿಲೋಮೀಟ್ರು. ನೀವು ತೇಜಸ್ವಿ ಅವರ ಪುಸ್ತಕಗಳು ಗಮನಿಸಿದ್ರೆ, ನಾನು ವಲಯ ತೋಟಗಾರಿಕಾ ಸಂಶೋಧನಾ ಕೇಂದ್ರಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ತುಂಬ ಜನ ಗೆಳೆಯರಿದ್ದರು. ಬೆಳವಾಡಿ ಅಂತ ಹೇಳಿ ಸೈಂಟಿಸ್ಟ್ಗಳು ನನ್ನ ಫ್ರೆಂಡ್ ಆಗಿದ್ರು ಅಂತೆಲ್ಲ ಬರೀತಾರಲ್ಲ ನೋಡಿ, ಅದೇ ಅದು ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ. ಇದೇ ಸ್ನೇಹಿತರೆ ತೇಜಸ್ವಿ ಓಡಾಡಿದ ಪರಿಸರ. ಗೂಗಲಲ್ಲಿ ಕೂಡ ಲೊಕೇಶನ್ ಇದೆ, ನಿರುತ್ತರ ಅಂತ ಹಾಕ್ಕೊಂಡ್ರೆ ಬರುತ್ತೆ ನಿಮಗೆ. ಇದೆ, ನಾವೀಗ ಬಂದ್ವಿ ಈಗ ನಿರುತ್ತರದ ಗೇಟ್ಗೆ. ಇವು ಒಳಗಡೆ ಹೋಗೋಣಂತೆ, ಬನ್ನಿ. ತೇಜಸ್ವಿ ತೋಟದಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಚಿತ್ರಕೂಟದ ಕಾಡು ದೊಡ್ಡದಾಯ್ತು ಅಂತ ಅದನ್ನ ಮಾರಿ ಈ ಕಡೆ ಮೂಡಿಗೆರೆ ಬಂದು ಒಂದು ಪುಟ್ಟ ತೋಟ ತಗೊಂಡ್ವಿ, ಮನೆ ಕಟ್ಟಿದ್ವಿ. ಅದಕ್ಕೆ ನಿರುತ್ತರ ಅಂತ ಹೆಸರು ಕೊಟ್ವಿ. ಬನ್ನಿ, ಆ ನಿರುತ್ತರನ ನೀವು ತೋರಿಸ್ತೀನಿ. ಯಾವ್ದು ಡೈಲಾಗ್ ಹೇಳ್ಬಿಡ್ರಿ? ಯಾವ ಡೈಲಾಗ್ ಇದು? ನಮ್ಮ ನಾಟಕದ ಡೈಲಾಗು. ನನ್ನ ತೇಜಸ್ವಿ ನಾಟಕದಲ್ಲಿ ರಾಜೇಶ್ವರಿ ಮೇಡಮ್ ಅವರು ಹೇಳುವಂತ ಡೈಲಾಗ್ ಇದು. ಅವರ ತೋಟದ ಬಗ್ಗೆ, ಅವ್ರ ನಿರುತ್ತರ ತೋಟ ಹೇಗೆ ತಗೊಂಡ್ರು, ಯಾಕೆ ತಗೊಂಡ್ರು ಅಂತ ಹೇಳುವಂತ ಒಂದು ದೃಶ್ಯ ಇದು. ಅಕ್ಕ ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ವಿಮಲಾ ಅಂತ. ಮೂಡಿಗೆರೆಯವರಾ? ಹಾಂ, ಮೂಡಿಗೆರೆ. ತೇಜಸ್ವಿ ಸರ್ ನೋಡಿದ್ರಾ? ಹಾಂ, ಅವ್ರನ್ನ ನೋಡಿದ್ದೀವಿ. ಹೇಗೆ ಸರ್? ಒಳ್ಳೆಯವರು, ತುಂಬ ಒಳ್ಳೆಯವರು ಅವರು. ನಮ್ಮಂಥವ್ರಿಗೆಲ್ಲ ತುಂಬ ಒಳ್ಳೆಯವರು ಅವರು. ಅವ್ರೇನೋ ಬರಿತಾ ಇದ್ದಂತಲ್ಲ ನೀವು? ಕತೆ ಬರೀದೆಲ್ಲ ನೋಡಿಲ್ಲ ಅವರು. ಬರೀತಾರೆ ಅವರು, ಬುಕ್ ಎಲ್ಲ ಉಂಟು. ಬುಕ್ ಉಂಟಾ? ಬುಕ್ ಉಂಟು, ಕತೆ ಬರೀತಾರೆ, ಅಮ್ಮನೂ ಬರೀತಾರೆ. ನಿಮ್ಮನ್ನು ಮಾತಾಡಿಸ್ತಿದ್ರಾ? ಮಾತಾಡ್ಸಿದ್ದಾರೆ. ಏನಂತ ಕರಿತಿದ್ರ? ನಮ್ಮನ್ನೆಲ್ಲ ಒಂಥರ ಒಳ್ಳೆ ಪ್ರೀತಿಯಿಂದ ಕರಿತಿದ್ರು. ಅಮ್ಮ ಅಂತ ನಮ್ಮ ಹೆಸರು ಹಿಡಿದು, ನಮ್ದು ಹೆಸರು ಏನುಂಟು ಅದರಲ್ಲಿ ಅಮ್ಮ ಅಂತ ಕರಿತಿದ್ರು. ಇವತ್ತು ತೇಜಸ್ವಿ ಸರ್ ತೀರ್ಕೊಂಡ ದಿವಸ. ಇವತ್ತು ಏಪ್ರಿಲ್ 5, 2007 KP ಪೂರ್ಣಚಂದ್ರ ತೇಜಸ್ವಿ ಅವರು ತೀರ್ಕೊಂಡ ದಿವಸ. ಅಂದರೆ ಇಲ್ಲಿಗೆ 19 ವರ್ಷ ಆಯಿತು ತೇಜಸ್ವಿ ಅವರು ತೀರ್ಕೊಂಡು. ಸೊ ಆ ನೆನಪಿನಲ್ಲಿ ನಾವು ನಿನ್ನೆ ನಾಟಕ ಮಾಡಿದ್ವಿ ಚಿಕ್ಕಮಗಳೂರು ಕಾಫಿ ಕೋರ್ಟಲ್ಲಿ. ಅಂದರೆ ತೇಜಸ್ವಿ ತೀರ್ಕೊಂಡು ಹಿಂದಿನ ದಿವಸ ನಾಟಕ ಆರ್ಗನೈಸ್ ಮಾಡಿದರು. ಸೊ ಆ ನೆನಪಿನಲ್ಲಿ ಇಲ್ಲಿ ಬಂದಿದ್ದೀವಿ. ಅಂತಹ ಒಂದು ವಿಶೇಷವಾದ ದಿನ ನೋಡಿ, ನಮಗೂ ಕೂಡ ನೆನಪಿಗೆ. ವಾವ್, ಇವತ್ತು ಕೂಡ ನಾಟಕ ಇದೆ ನಮ್ಮದು. ಏಪ್ರಿಲ್ 5 ಶಿವಮೊಗ್ಗದಲ್ಲಿ ಈ ದಿನಾಚರಣೆನ ಸ್ಮರಣೆನ ಮಾಡ್ತಾನೆ ಒಂದು ನಾಟಕ ಮಾಡಿಸ್ತಿದ್ದಾರೆ ಶಿವಮೊಗ್ಗದಲ್ಲಿ. ಇದು 35 ಎಕರೆ ಇದೆ. ಇದು 30 ಎಕರೆ ಮೇಲಿದೆ. ಅವರು ಮೊದಲು ಜನ್ನಾಪುರ ಅಂತ ತೋಟ ಮಾಡಿದ್ರಲ್ಲ, ಚಿತ್ರಕೂಟ ಅಂತ ಅವ್ರು ತೋಟ ಮಾಡಿದ್ರಲ್ಲ, ಅದು ಜನ್ನಾಪುರದ ಹತ್ರ. ಅದೊಂದು 70 ಎಕರೆ ಮೇಲಿತ್ತು, ಅದು ದೊಡ್ಡದು. ಆದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ತೊಗೊಂಡು 10 ವರ್ಷದ ಮೇಲೆ ಅದನ್ನು ಮಾರಿ ಇಲ್ಲಿಗೆ ಬಂದರು. ಇದು ಅದರಲ್ಲಿ ಅರ್ಧ ಇದೆ ಅಂತ ಅಂತಾರೆ. ಸುಮಾರು 35 ಎಕರೆ ಇರ್ಬೋದು ಇದು. ಶಿವಣ್ಣ ನಮಸ್ತೆ. ಶಿವಣ್ಣ ನಮಸ್ತೆ. ತುಂಬ ಸರ್ಪ್ರೈಸ್ ಆಗಿ ನಮಗೆ ಸಿಕ್ಕಿದವರು ಶಿವಣ್ಣ, ಶಿವು ಅಂತ ಹೇಳಿ. ತೇಜಸ್ವಿ ಅವರ ಬಲಗೈ ಬಂಟ ಅಂತಲೇ ಕರಿಬೋದು. ತೇಜಸ್ವಿ ಇದ್ದಾಗ ಏ ಶಿವ ಎಲ್ಲಿದೆಯೋ ಬರ ಇಲ್ಲಿ ಅಂತ ಸರ್ ಕರಿತಿದ್ರಂತೆ ತೇಜಸ್ವಿ ಸರ್. ಅದೇ ಶಿವ ಅವರು. ಶಿವಣ್ಗೆ ತುಂಬ ದೊಡ್ಡ ಕಥೆ ಇದೆ, ಬಂದು ಹೇಳ್ತಾರೆ. ಅರ್ಜೆಂಟಿಗೆಲ್ಲ ಹೋಗ್ತಾ ಇದ್ದಾರೆ. ಸರಿ ಸರ್, ಕೆಲಸದ ಹತ್ರ ಬರ್ರಿ. ಆಲ್ಮೋಸ್ಟ್ ಬಂತು ತೇಜಸ್ವಿ ರಾಜೇಶ್ವರಿ ಮೇಡಮ್ ಅವರ ಮನೆ ನಿರುತ್ತರ. ಅದರ ಪ್ರಾರಂಭದಲ್ಲೇ ಇದ್ದೀವಿ ನಾವು. ರಸ್ತೆ ಮುಗೀತು ನೋಡಿ. ರಸ್ತೆ ಎಷ್ಟು ಚೆನ್ನಾಗಿದೆ ಅಂದರೆ, ಮೇಲಿಂದ ನೋಡಿ, ಅಲ್ಲಿಂದ ತೋರಿಸಿ ಶಿವ ಹೊಸದು ನೋಡಿ. ಮೇಲಿಂದ ರಸ್ತೆ ಇಳಿಜಾರಾಗಿ ಅಂಕುಡೊಂಕಾಗಿ ಬರುತ್ತೆ, ಬಂದು ಅವ್ರ ಮನೆಗೆ ಕನೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ಅವ್ರ ಮನೆ ಇದೆ. ಇಲ್ಲಿ ಮನೆ ತುಂಬ ಸುಂದರವಾದ ವಿಶೇಷವಾದ ಮನೆ ಇದು. ಮಲೆನಾಡಿನಲ್ಲಿ ಹೇಳಿ ಮಾಡಿಸಿದ ಮನೆ ಇದೇ ಅವ್ರ ಮನೆ. ಇಲ್ಲಿ ಮುಂದೆ ಇದೆ ನೋಡಿ ಸ್ನೇಹಿತರೆ. ಇದೇ ನಿರುತ್ತರ ತೇಜಸ್ವಿ ಮತ್ತು ರಾಜೇಶ್ವರಿ ಮೇಡಮ್ ಅವರ ಮನೆ ನಿರುತ್ತರ ಇದೆ. ಇಲ್ಲಿ ಕೂತ್ಕೊಂಡೆ ನಮ್ಮ ತೇಜಸ್ವಿ ಸರ್ ಕನ್ನಡದ ಕ್ಲಾಸಿಕ್ ಕಾದಂಬರಿಗಳನ್ನು ಬರೆದಿದ್ದು. ಎಕ್ಸೆಪ್ಟ್ ಕರುವಾಲೋನವರ ಬರೆದಿದ್ದು ಚಿತ್ರಕೂಟದ ತೋಟದಲ್ಲಿ ಬುಡ್ಡಿ ದೀಪದ ನಡುವೆ ಬರೆದಿದ್ದದನ್ನು, ಕರವಾಲ ಪುಸ್ತಕವನ್ನು. ಅಂದರೆ ಅವ್ರಿಗೆ ಕರೆಂಟ್ ಇರಲಿಲ್ಲ.
ಅಂದರೆ ಈ ತೋಟಕ್ಕೆ ಬರೋಕ್ಕೆ ಮೊದಲು ಅವರು ಚಿತ್ರಕೂಟ ತೋಟದಲ್ಲಿ ಇದ್ದರು ಅವರು. ಅಲ್ಲಿ ಕರೆಂಟ್ ಇರಲಿಲ್ಲ, ಯಾಕಂದರೆ ಕುವೆಂಪುರ ಮಗನಾಗಿ ಕರೆಂಟ್ ಹಾಕ್ಸ್ಕೊಳಕ್ಕೆ ಆಗ್ತಿರ್ಲಿಲ್ವ ಅವ್ರಿಗೆ, ಆಗ್ತಿತ್ತು. ಆದರೆ ಅವ್ರಿಗೆ ಸ್ವಾಭಿಮಾನ, ಯಾರನ್ನೂ ಕೇಳಬಾರ್ದು ಅನ್ನೋ ಸ್ವಾಭಿಮಾನ ಅವ್ರಿಗೆ. 10 ವರ್ಷ ಹಣಕಾಸಿನ ಆರ್ಥಿಕ ಸಮಸ್ಯೆಯಿಂದಾಗಿ ಅವರು ಕರೆಂಟ್ ಹಾಕ್ಸಿರ್ಲಿಲ್ಲ. 10 ವರ್ಷ ಬುಡ್ಡಿದೀಪ, ಸಂಜೆ ಆಯಿತು ಅಂದರೆ ಬುಡ್ಡಿದೀಪ ಅಲ್ಲಿದ್ದರು. ಸೊ ಆ ಬುಡ್ಡಿದೀಪದ ಬೆಳಕಲ್ಲಿ ಅವ್ರು ಕರುವಾಲು ಬರೆದಿದ್ದು. ಆದರೆ ಅದರ ನಂತರ ಅವರ ಬೇರೆ ಬೇರೆ ಕಥೆ, ಕಾದಂಬರಿಗಳು ಮತ್ತು ವಿಜ್ಞಾನದ ಕುರಿತ ಬರಹಗಳು, ಉದಾಹರಣೆಗೆ ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಪರಿಸರದ ಕಥೆ, ಅಣ್ಣನ ನೆನಪು, ವಿಸ್ಮಯ ಸರಣಿ ಇರ್ಬೋದು, ಮಿಸ್ಸಿಂಗ್ ಲಿಂಕ್ ಇರ್ಬೋದು, ಇದನ್ನೆಲ್ಲ ತೇಜಸ್ವಿ ಬರೆದದ್ದು ಇದೇ ಮನೆಯಲ್ಲಿ ನೋಡಿ. ಇದೇ ಮನೆಯಲ್ಲೇ ಸರ್ ಬರೆದಂಥದ್ದು. ಅದ್ಭುತವಾದಂಥ ಒಂದು ಜಾಗ ಇದು. ಅಂದರೆ ಒಂದು ಮಾನ್ಯುಮೆಂಟ್ ಅಂತ ಕೂಡ ಕರಿಬೋದು. ಒಂದು ಕನ್ನಡ ಓದುಗರಿಗೆ, ಕನ್ನಡ ಸಾಹಿತ್ಯಾಸಕ್ತರಿಗೆ ಪುಳಕ ನೀಡುವಂಥ ಜಾಗ. ನಾವು ಅವರ 100 ಪುಟಗಳ ಸಾಹಿತ್ಯವನ್ನು ಓದಿರ್ತೀವಿ, ಕಥೆಗಳನ್ನು ಓದಿರ್ತೀವಿ, ಕೃಷ್ಣೇಗೌಡರ ಆನೆ ಓದಿರ್ತೀವಿ, ಕಿರುವಿನ ಗಯ್ಯಾಳಿಗಳು ಓದಿರ್ತೀವಿ, ಮಾರ, ಪ್ಯಾರ, ಬಿರಿಯಾನಿ ಕರಿಯಪ್ಪ, ಎಂಟನ್ ಪುಂಗಿ ಎಲ್ಲ ಓದಿರ್ತೀವಿ. ಸೊ ನೋಡಿ, ಅದೆಲ್ಲ ಪಾತ್ರಗಳು ಜೀವ ತಳೆದದ್ದು, ಸೃಷ್ಟಿಯಾಗಿದ್ದು ನೋಡಿ ಇದೇ ಜಾಗದಲ್ಲಿ ಅನ್ನೋದು ಭಾಳ ಹೆಮ್ಮೆ, ಸಂತೋಷ ಕೊಡುವಂಥ ನಮ್ಮ ವಿಚಾರ. ಪೂರ್ಣಚಂದ್ರ ತೇಜಸ್ವಿ ಮತ್ತು ರಾಜೇಶ್ವರಿ ಅವರಿಗೆ ಮತ್ತೊಮ್ಮೆ ನಿಮ್ಮ ಮನೆಗೆ ಸ್ವಾಗತ. ಅಬ್ಬಾ, ನಮ್ಮ ಕಲಾವಿದರುಗಳು ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ನಾವು ನಾಟಕದ ರಾಜೇಶ್ವರಿ ತೇಜಸ್ವಿ ಒರಿಜಿನಲ್. ಅಯ್ಯೋ, ನಿಮ್ಮ ಮನೆಗೆ ಬರಬೇಕು ಅಂತ ಅಪ್ಪ, ಸ್ವಾಗತ. ಅಬ್ಬಾ, ತುಂಬ ಥ್ಯಾಂಕ್ಸ್, ಧನ್ಯವಾದ. ತಗೋಬೇಕು. ಥ್ಯಾಂಕ್ ಯು, ಧನ್ಯವಾದ. ದಯವಿಟ್ಟು ಬನ್ನಿ. ಮರಳಿ ಮನೆಗೆ ನಮ್ಮ ಪುಣ್ಯ, ನಮಗೆ ತೇಜಸ್ವಿ ಸರ್ ಮತ್ತು ರಾಜೇಶ್ವರಿ ಅವ್ರ ಪಾತ್ರ ಮಾಡೋಕ್ಕೆ ನಮ್ಮಿಬ್ಬರಿಗೆ ಸಿಕ್ಕಿರೋದು ತುಂಬ ಸಂತೋಷ. ಒಂದು ನಿಜ ಜೀವನ ದಂಪತಿ, ಈ ನಾಡಿನ ತುಂಬ ಮಾದರಿಯಾಗಿ ಬದುಕಿ ಹೋದ ದಂಪತಿಗಳು ಪಾತ್ರ ಮಾಡೋದು ನನಗೆ ತುಂಬ ಸಂತೋಷ. ಹೀಗಾಗಿ ಈ ಜಾಗ ತೇಜಸ್ವಿ ಅವರ ಮನೆಯ ಪ್ರಾರಂಭ, ಇದು ಎಂಟ್ರೆನ್ಸ್ ಇದು ನೋಡಿ, ನೀವು ಇಲ್ಲಿ ಗಮನಿಸ್ಬೋದು. ಇಲ್ಲೇ ಇದೆ ಮೈನ್ ಡೋರು, ಅದು ಮುಖ್ಯ ದ್ವಾರ ಇಲ್ಲಿದೆ ನೋಡಿ, ತೇಜಸ್ವಿ ಸರ್ ಮನೆ ಎಂಟ್ರೆನ್ಸು. ಆದರೆ ಈಗ ಇಲ್ಲಿ ಇದನ್ನು ಲಾಕ್ ಮಾಡಿದ್ದಾರೆ, ಒಳಗಡೆ ಬಿಡೋಲ್ಲ ಇಲ್ಲಿ. ಭಾಳ ಮುಖ್ಯವಾಗಿ ಇವತ್ತು ನೋಡಿ, ಇಲ್ಲಿ ದೀಪ ಹಚ್ಚಿ ಹೂವಿಟ್ಟು ತೇಜಸ್ವಿಯವರ ಹೊಸ ವಿಚಾರಗಳು ಪುಸ್ತಕ ಇಟ್ಟಿದ್ದಾರೆ. ತೇಜಸ್ವಿಯವರು ತೀರ್ಕೊಂಡ ನಂತರ ಬಂದಂಥ ಪುಸ್ತಕ ಇದು, ಹೊಸ ವಿಚಾರಗಳು. ಇವತ್ತು ಏಪ್ರಿಲ್ 5ನೇ ತಾರೀಕು ತೇಜಸ್ವಿಯವರು ತೀರ್ಕೊಂಡ ದಿವಸ. ಈ ದಿವಸನೇ ಅವರು ಮೂಡಿಗೆರೆಗೆ ಹೋಗಿ ಅಲ್ಲೊಂದು ಮುಬಾರಕ್ ಬಿರಿಯಾನಿ ಅಂಗಡಿನಲ್ಲಿ ಬಿರಿಯಾನಿ ತಂದು ಕುಕ್ಕರ್ನಲ್ಲಿ ಇಲ್ಲಿ ಊಟ ಮಾಡಿ, ಅವರು ಮೂಳೆನ ಮೆತ್ತನೆ ಮೂಳೆನ ತಗೊಂಡು ನಾಯಿಗೆ ಹಾಕ್ಬೇಕು ಅಂತ ಆಚೆ ಬಂದಾಗ ಅವರು ಕುಸಿದು ಬಿದ್ದು ನಮ್ಮನ್ನೆಲ್ಲ ಅಗಲಿದ್ದು ಇವತ್ತೇ, ಏಪ್ರಿಲ್ 5ನೇ ತಾರೀಕು. ಇದು ಅವ್ರ ಮನೆ ಹಿಂದ್ಗಡೆ ಇದು, ಆದರೆ ಅವ್ರ ಮನೆ ಹಿಂದ್ಗಡೆ ಜಾಗ, ಹಿತ್ತಲಿನ ಜಾಗ ಇದು. ಇಲ್ಲೊಂದು ತುಂಬ ವಿಶೇಷವಾದ ಜಾಗ ಇದೆ, ಬನ್ನಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಈ ಜಾಗ ನೋಡಿ, ನೀವು ಗಮನಿಸಿ ಇದನ್ನು ನೋಡಿ. ಈ ಜಾಗದಲ್ಲಿ ತೇಜಸ್ವಿ ಸರು ಅವ್ರು ತುಂಬ ಕೆಲಸ ಮಾಡೋರಲ್ಲ, ವರ್ಕಾಲಿಕ್ ಅವರು. ಅಂದರೆ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋರು, ಅವ್ರ ಪುಸ್ತಕ ಅವರೇ ಡಿಸೈನ್ ಮಾಡ್ಕೊಳ್ಳೋರು, ಮುಖಪುಟ ಮಾಡ್ತಿದ್ರು, ಬರಿತಿದ್ರು ಅದ್ಭುತವಾಗಿ. ಕತೆ, ಕಾದಂಬರಿಗಳು, ವಿಜ್ಞಾನದ ಬರಹಗಳನ್ನು ಬರಿತಿದ್ರು ಅವರು. ಬರೆದು ತುಂಬ ಸುಸ್ತಾಗಿ ಆಮೇಲೆ ಕನ್ನಡ ಸಾಫ್ಟ್ವೇರ್ ಡೆವಲಪ್ ಮಾಡೋಕ್ಕೆ ಕೆಲಸ ಮಾಡ್ತಾಯಿದ್ರು. ಚಿತ್ರಗಳನ್ನು ಕೂಡ ಅವರು ಬಿಡಿಸ್ತಾಯಿದ್ರು. ತುಂಬ ಒಟ್ಟು ಬಹುಮುಖ ಪ್ರತಿಭೆ KP ಪೂರ್ಣಚಂದ್ರ ತೇಜಸ್ವಿ ಅಂದರೆ. ಅವರು ಕೆಲಸ ಲಾಂಗ್ ಅವರ್ಸ್ ವರ್ಕ್ ಮಾಡೋರು. ಅವರು ಕೂತ್ರೆ ತುಂಬ ಹೊತ್ತು ಗಂಟೆಗಟ್ಟಲೆ ಕೂತು ಕೆಲಸ ಮಾಡ್ತಿದ್ರು. ಮೇಲ್ಗಡೆ ಅವ್ರ ಕಂಪ್ಯೂಟ್ರಲ್ಲೇ ಇದೆ. ಸೊ ಇಲ್ಲಿ ಅವರು ತುಂಬ ಸುಸ್ತಾದಾಗ ಬಂದು ಇಲ್ಲೊಂದು ಚೇರ್ ಹಾಕ್ಕೊಂಡು ಆ ಗಂಡ ಹೆಂಡತಿ ಇಬ್ಬರು ನೋಡಿ ಇಲ್ಲಿ ಕೂತ್ಕೊಂಡು ದೂರದಲ್ಲಿ ತೋಟ ನೋಡ್ತಾ, ಕಾಡು ನೋಡ್ತಾ ಕೂರ್ತಿದ್ರಂತೆ. ಮಳೆ ಬಂದಾಗಂತೂ ಇನ್ನೂ ಅದ್ಭುತವಾಗಿರುತ್ತೆ ಈ ಜಾಗ. ಮಳೆನಲ್ಲಿ ನಾನು ಈ ಮನೆ ಶೂಟ್ ಮಾಡಿದ್ದೀನಿ ಒಂದು ಕಾಲದಲ್ಲಿ. ಸೊ ಆ ಥರದ ಜಾಗ ಅದು, ಅವ್ರ ಕೆರೆ ಅದು, ಅಲ್ಲಿ ಕಾಣ್ತಿರುವಂಥದ್ದು ಅವರ ಕೆರೆ. ಇದು ಅವರ ತೋಟದ, ಅದು ಕಾಫಿ ತೋಟ ಆಗಿರೋದ್ರಿಂದ ತುಂಬ ವಸ್ತುಗಳು, ಅಂದರೆ ಕೃಷಿ ಯಂತ್ರೋಪಕರಣಗಳು ಇರ್ತಾವಲ್ಲ, ಅವುಗಳನ್ನ ಇಟ್ಕೊಳ್ಳೋಂಥ ಜಾಗ ನೋಡಿ. ಇಲ್ಲಿಂದ ವ್ಯೂ ನೋಡಿ, ಅವ್ರ ಮನೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು. ಈಗ ನಾನು ಹೋಗ್ತಾ ಇರೋಂಥದ್ದು ತೇಜಸ್ವಿ ಸರ್ ಅವರ ತೋಟದ ಪಾತಾಳಕ್ಕೆ ಅಂತ ಕರಿಬೋದು, ಪ್ರಪಾತಕ್ಕೆ. ಅಂದರೆ ತೋಟ ಅಂದರೆ ಗೊತ್ತು ನಿಮಗೆ, ಮಲೆನಾಡು ಕಾಫಿ ಬೆಳೆಯೋ ಜಾಗಗಳು, ಬೆಟ್ಟಗುಡ್ಡ ಇರಬೇಕು, ಅದಕ್ಕೆ ನೀರು ಸರಾಗವಾಗಿ ಬಿದ್ದಕ್ಕೆ ಜಾರ್ಕೊಂಡು ಹೋಗಂಗಿರಬೇಕು ನೋಡಿ. ಬಿದ್ದ ಮೇಲೆ ನೀರು ಅವ್ರ ಮನೆ ಮುಂದೆನೇ ನೋಡಿ ಎಷ್ಟು ದೊಡ್ಡ ಹಳ್ಳ ಇದೆ, ಹರಿತಾ ಇದೆ ಇಲ್ಲಿ. ಅಂದರೆ ಮಳೆ ಬಂದಾಗ ತುಂಬ ಮಳೆ ಬರುತ್ತೆ ಮಲೆನಾಡಲ್ಲಿ ನೋಡಿ, ನೀರು ಹರ್ಕೊಂಡು ಹೋಗೋಕ್ಕೆ ಜಾಗ ಅದು. ಈಗ ಶಿವಣ್ಣ ಬಂದಿದ್ದಾರೆ, ತೇಜಸ್ವಿ ತುಂಬ ಆಪ್ತರವರು. ಈ ತೋಟದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ ಶಿವಣ್ಣ? ನಾನು 43 ವರ್ಷದಿಂದ ಕೆಲಸ ಮಾಡ್ತಿದ್ದೆ. 43 ವರ್ಷ ಅಂದರೆ ಈಗ ತೇಜಸ್ವಿ ಸರ್ ತೀರ್ಕೊಂಡೆ 19 ವರ್ಷ ಆಯಿತು. ಸೊ ಅಂದರೆ ತೇಜಸ್ವಿ ಅವರನ್ನ ಇವರು ಸರಿಸುಮಾರು 20 ವರ್ಷಕ್ಕೂ ಹೆಚ್ಚು ಕಾಲ ಇವರು ಕಂಡಿದ್ದಾರೆ. ಏನಿದೆ ಹೇಳಿ ಮನೆ ಒಳಗಡೆ? ಮನೆ ಒಳಗಡೆ ಅವ್ರದ್ದು 2 ರೈಫಲ್ ಉಂಟು, ಒಂದು .2 ಮತ್ತು 2 ರೈಫಲ್ ಉಂಟು. ಕ್ಯಾಮ್ರಾಗಳು, ಫೋಟೋಗ್ರಫಿ, ಪೇಂಟಿಂಗು, ಕಂಪ್ಯೂಟರು, ಅವ್ರದ್ದು ಪ್ರಶಸ್ತಿಗಳು, ಸ್ಪಿನ್ನರ್ಗಳು, ಬಟ್ಟೆ ಬರೆ ಎಲ್ಲ ಉಂಟು ಒಳಗಡೆ. ಅವರು ಉಪಯೋಗಿಸ್ತಿದ್ದ ವಸ್ತುಗಳೆಲ್ಲ ಉಂಟು. ಹಾಗೆ ಇಟ್ಟಿದ್ದಾರೆ. ಹೌದು.
ರಾಜೇಶ್ವರಿ ಮೇಡಮ್ ವಸ್ತುಗಳು ಇದ್ದಾವೆ. ಹಾಂ ಇದ್ದಾವೆ, ಕೆಲವುದೆಲ್ಲ ಇದ್ದಾವೆ ಅವ್ರದ್ದು. ಓಕೆ, ಹಳೆ ಪತ್ರಗಳೆಲ್ಲ ಇದ್ದಾವೆ. ಹಳೆ ಪತ್ರಗಳೆಲ್ಲ ತೆಗೆದಿಟ್ಟಿದ್ದಾರೆ ಅವರು. ಮೇಡಮ್ ಅವರು ಅದು ನನ್ನ ತೇಜಸ್ವಿ ಪುಸ್ತಕ ಬರೆದಾಗ ಅದರಲ್ಲಿ ಕೆಲವುದನ್ನೆಲ್ಲ ಇದು ಮಾಡಲಿಕ್ಕೋಸ್ಕರ ಎಲ್ಲ ತೆಗೆದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದು, ಪೇಪರ್ಗಳದ್ದು ಕಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಇರಬೇಕು, ಒಳಗಡೆ ಇರಬೇಕು. ಇದ್ದಾವೆ. ಓಕೆ, ನೀವು ತೇಜಸ್ವಿ ಸರ್ದು ಮರೆಯಲಾರ್ದ ಒಂದು ಇನ್ಸಿಡೆಂಟ್ ಹೇಳಿ. ಇದು ಅದೇ ಒಂದು ಸರಿ ಅವರು ಬರಿತಾ ಕೂತಿದ್ರು. ಅಮ್ಮವರು ಕುವೆಂಪು ಸರ್ ಅವ್ರ ಮನೆಗೆ ಹೋಗಿದ್ದರು, ಮೈಸೂರಿಗೆ ಉದಯರವಿಗೆ ಹೋಗಿದ್ದರು. ಆವಾಗ ಸರ್ ಒಬ್ಬರೇ ಇಲ್ಲಿ ಇರ್ತಿದ್ರು, ಅವರೇ ಅಡುಗೆ ಮಾಡ್ಕೊಳ್ತಿದ್ರು. ಅವರು ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಸ್ಟವ್ನಲ್ಲಿ ಬೇಳೆ ಬೇಯಕ್ಕೆ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಂಡು ಇಲ್ಲಿ ಬರಿತಾ ಕೂತಿದ್ರು. ಬರಿತಾ ಕೂತಿರ್ಬೇಕಾದ್ರೆ ನಾನು ಮೇಲ್ಗಡೆ ಇಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲಿ ಈ ಮನೆಯಿಂದ ಮೇಲ್ಗಡೆ ಬೇಲ್ಭಾಗದಲ್ಲಿ ತೋಟದ ಕೆಲಸ ಮಾಡಿಸ್ತಿದ್ದೆ. ಡಮ್ ಅಂತೇಳಿ ಶಬ್ದ ಕೇಳ್ತು. ಸಾಧಾರಣ ಒಂದು ಸಣ್ಣ ಬಾಂಬ್ ಹೊಡೆದಷ್ಟೇ ಶಬ್ದ ಅಂತ ಇಟ್ಕೊಳ್ಳಿ. ನಾನು ಓಡಿ ಬಂದು ಕರೆದೆ ಅವ್ರನ್ನ. ಅವ್ರು ಬರಿತಾ ಕೂತೆ. ಸರ್ ಅಂತ, ಏನಯ್ಯ ನೀನು ಒಳ್ಳೆ ಬರೆಯೋಕ್ಕೂ ಬಿಡೋದಿಲ್ಲ, ನಿಂದೇ ಒಂದು ಕೀಟ್ಲೆ ಆಯ್ತಲ್ಲ ನನಗೆ ಅಂತೇಳಿ. ಅಲ್ಲ ಸರ್, ಇಲ್ಲಿ ಶಬ್ದ ಆಯ್ತಲ್ಲ ಡಮ್ ಅಂತೇಳಿ, ಏನು ಅಂತ ಕೇಳಿದೆ. ಅದು ಯಾರ ಶಿಕಾರಿಗೆ ಬಂದಿರ್ಬೇಕಂದ್ರೆ ನೀನು ಅಲ್ಲಿ ಹೋಗಿ ನೋಡು, ನನ್ನ ಹತ್ರ ಬಂದು ಯಾಕೆ ಕೇಳ್ತೀಯ ಅಂತೇಳಿ. ಇಲ್ಲ ಸರ್, ಮನೆಯಿಂದ ಬಂದಿದ್ದು ಅಂತ ಹೇಳಿದೆ. ಇಲ್ಲ ಕಣ, ನೀನೊಂದು ಸುಮ್ಮನೆ ಹೋಗು ಅಂತ ಹೇಳಿದೆ. ಇಲ್ಲ ಸರ್, ಮನೆಯಿಂದ ಬಂದೆ, ನೀವು ಕುಕ್ಕರಲ್ಲಿ ಏನಾದರೂ ಇಟ್ಟಿದ್ದೀರಾ ಅಂತ ಕೇಳಿದೆ, ಸ್ಟವ್ನಲ್ಲಿ ಅಂತೇಳಿ. ಬೇಳೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಹೋಗಿ ನೋಡೋತ್ತಿಗೆ ಅಂತ ಮುಚ್ಚಳ ಒಂದು ಕಡೆ ಬಿದ್ದುಂಟು, ಕುಕ್ಕರ್ ಒಂದು ಕಡೆ ಬಿದ್ದುಂಟು, ಬೇಳೆಗಳೆಲ್ಲ ಅಷ್ಟು ಎತ್ತರಕ್ಕೆ ಬೇಳೆ ಟೊಮೊಟೊ ಎಲ್ಲ ಹಂಚಲ್ಲೆಲ್ಲ ಕೂತುಂಟು, ಅಂಟ್ಕೊಂಡು ಕೂತಿತ್ತು ಪಕ್ಕಾಸಿಗೆಲ್ಲ. ಅಯ್ಯೋ ಮಾರ, ಈ ಥರ ಆಯ್ತಲ್ಲ, ನೀನು ಎಲ್ಲ ಕೋವಿ ಹೊಡೆದಿದ್ದೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆದೆ. ಇಲ್ಲಿ ಬಂದು ನೋಡತ್ತೆ ಇದೇ ಥರ ಉಂಟಲ್ಲ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ರ? ಹಾಂ, ಎಲ್ಲ ಆಮೇಲೆ ಕೆಲಸದವ್ರು ಇದ್ರಲ್ಲ, ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಗುಡಿಸಿ ಒರೆಸಿ ಮೇಲ್ಗಡೆ ಎಲ್ಲ ಪರಕೆ ಇಟ್ಕೊಂಡು ಕೋಲ್ ಕಟ್ಕೊಂಡು ಬಿದ್ರುಗಳ ಕಟ್ಕೊಂಡೆಲ್ಲ ಕ್ಲೀನ್ ಮಾಡಿಸಿದ್ದು. ಅದ್ರ ಬದಲು ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದು ಇನ್ನೂ ಈಸಿ? ಇಲ್ಲ, ಅವರು ಹೋಟ್ಲಲ್ಲೇ ಊಟ ಮಾಡ್ತಿರಲಿಲ್ಲ, ಹೆಚ್ಚು ಅವರೇ ಮಾಡ್ಕೊಳ್ತಿದ್ದಿಲ್ಲ. ತಿಂಡಿ ಗಿಂಡಿ ಎಲ್ಲ ಅವರೇ ಮಾಡ್ಕೊಳ್ತಿದ್ರು, ಮಾಡ್ತಿದ್ರು. ಒಂದಿನ ಅಮ್ಮವ್ರು ಇಡ್ಲಿ ಮಾಡೋದು ನೋಡಿಬಿಟ್ಟು ಅವರು ಇಡ್ಲಿ ಮಾಡಿದರು. ಇಡ್ಲಿ ಮಾಡಿ ಎಲ್ಲ ತೆಗೆದಿಟ್ಟು ಬೇಯಿಸಿ ತೆಗೆದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ರು ಟೇಬಲ್ ಮೇಲೆ, ಅಡುಗೆ ಕೋಣೆಯಲ್ಲಿ. ನನ್ನನ್ನು ಕರೆದ್ರು, ಶಿವ ಬಾರ ಇಲ್ಲಿ ಅಂತ ಹೇಳ್ಕೊಂಡು. ಏನು ಸರ್ ಅಂತ ಹೇಳಿದೆ. ಅಲ್ಲಿ ಅಡುಗೆ ಮನೆಯಲ್ಲಿ ಏನು ಇಟ್ಟಿದ್ದೀನಿ, ಹೋಗಿ ನೋಡ್ಕೊಬ್ಬ ಅಂತ ಹೇಳಿದ್ರು. ನಾನು ಅದೇ ಎಲ್ಲಿ ಸರ್, ಏನು ಕಾಣ್ತಿಲ್ಲ, ಅದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ, ಅದು ಮುಚ್ಚಲ ತೆಗೆದು ನೋಡು ಅಂತೇಳಿ ತೆಗೆದು ನೋಡೋತ್ತಿಗೆ ಇಡ್ಲಿ ನಾನು ಹಾಗೆ ಇಟ್ಕೊಂಡು. ಸರ್, ಇದು ಇಡ್ಲಿ ಅಲ್ವಾ ಸರ್ ಅಂತೇಳಿ. ಇಡ್ಲಿನೇ ಕಣಯ್ಯ, ಅದು ನಾನು ಮಾಡಿದ್ದು, ನೋಡು ಅದು ಹೆಂಗೆ ಉಂಟು ಅಂತೇಳಿ ಒಂದು ತಿಂದು ನೋಡು ಅಂತ ಹೇಳಿದ್ರು. ನಾನು ತಿಂದು ಒಳ್ಳೆ ಗಟ್ಟಿಯಾಗಿತ್ತು. ಅಲ್ಲ ಕಣಯ್ಯ ಸರ್, ಇದೇನು ಸರ್ ಇಷ್ಟು ಗಟ್ಟಿಯಾಗುಂಟು, ಉದ್ದಿನ ಬೇಳೆನ ಹಾಕಿಲ್ಲ. ಅಯ್ಯೋ ಮಾರ, ಅಮ್ಮ ಮಾಡೋದು ಮಲ್ಲಿಗೆ ಒಂಥರ ಇಡ್ಲಿ ಇರ್ತದೆ, ಅದು ನೋಡ್ಕೊಂಡು ನಾನು ಮಾಡಿದೆ. ನೋಡಿದ್ದು ಮನಸ್ಸನ್ನು ಒಡೆದು ಸಾಯಿಸ್ಬೋದು, ಆ ಥರ ಇಡ್ಲಿ ಉಂಟು, ಗಟ್ಟಿ ಉಂಟು ಅಂತ ಹೇಳಿದೆ. ಆಮೇಲೆ ತಗೊಂಡೋಗಿ ಕೆರೆಗೆ ಹಾಕು ಅಂತೇಳಿ ಮೀನಿಗೆ ಹಾಕಿದ್ದೆ. ಓಕೆ, ಆ ಥರ. ಆಮೇಲೆ ಶಿವಣ್ಣವ್ರದ್ದು ಒಂದು ಇನ್ಸಿಡೆಂಟ್ ಇದೆ. ಅವರ ಮಗಳ ಓದಿಗೆ ಅಥವಾ ಮದುವೆಗಿರ್ಬೇಕಲ್ಲ, ಓದಿಗೆ, ಅವರ ಮಗಳ ಓದಿಗೆ ತೇಜಸ್ ಸರ್ ತುಂಬ ಸಹಾಯ ಮಾಡಿದರು. ಅದನ್ನು ಹಂಚ್ಕೋಬೋದಾ? ಮಕ್ಕಳನ್ನು ಸರ್ನು ಎಲ್ಲ ಅಮ್ಮವರು ಎಲ್ಲ ಸಹಾಯ ಮಾಡಿದ್ದಾರೆ ಮಕ್ಕಳಿಗೆ ಓದಿಸ್ಲಿಕ್ಕೆ. ಮಗ MSc ಓದಿದ್ದಾನೆ, ಮಗಳು BA ಆಗಿದ್ದ ತಕ್ಷಣ ಮಗಳು BA ಆಗಿದ್ದೆ, ಮದುವೆ ಮಾಡಿಕೊಟ್ಟೆ. ಸೊ ನೀವು ಇಡೀ ಜೀವನ ತೋಟದಲ್ಲೇ? ಹಾಂ, ಇಲ್ಲೇ. ನಾನು ಮದುವೆ ಹಾಕಿಂತ ಮೊದಲೇ ಇಲ್ಲಿ ಬಂದು ಸೇರಿಕೊಂಡಿದ್ದು. ದಿನಗಳು 8 ರೂಪಾಯಿಗೆ ಕೆಲಸ ಮಾಡ್ತಿದ್ದೆ ಇಲ್ಲಿ. ಅದ್ರ ಮೇಲೆ ತಿಂಗಳಿಗೆ 300 ರೂಪಾಯಿ ಕೊಡ್ತಿದ್ರು ಸಂಬಳ. ಅದು ಆಮೇಲೆ ಹೆಚ್ಚಾಗ್ತಾ ಹಿಂಗೆ ಬಂತು. ಹಂಗೆ ಜೀವನ ಎಲ್ಲ ಇಲ್ಲೇ ಕಳೆದಿದ್ದೀನಿ. ನೀವು ಬಿಟ್ಟು ಹೋಗಲಿಲ್ಲ? ಒಂದು 2 ಸರಿ ಬಿಟ್ಟೋಗಿದ್ದೆ, ಬೇಜಾರಾಗಿ ಬಿಟ್ಟೋಗಿದ್ದೆ. ಮತ್ತೆ ಕರೆದು ಮತ್ತೆ ಬಂದೆ, ಮತ್ತೆ ಬಿಟ್ಟೋದೆ, ಮತ್ತೆ ಕರೆದ್ರು ಮತ್ತೆ ಬಂದೆ. ತುಂಬ ರೇಗೋರಂತೆ? ಈಗ ಹಾಗೇನಿಲ್ಲ, ನನ್ನ ಹತ್ರ ರೇಗಿಲ್ಲ. ಯಾವುದೇ ವಿಚಾರದಲ್ಲಿ ಯಾರೋ ಏನೋ ಹೇಳಿಬಿಟ್ಟು ಒಂದು ಸರಿ ರೇಗಿದ್ರು. ಅದು ರೇಗಿದೆ ಅಂತೇಳಿದು ಒಂದು 4-5 ತಿಂಗಳ ತನಕ ನನಗೆ ಅವ್ರಿಗೂ ಮಾತುಕತೆನೇ ಇರಲಿಲ್ಲ. ಆ ಥರ ಇತ್ತು. ಆಮೇಲೆ ಏನಯ್ಯ ನಿನಗೆ ಅಷ್ಟು ಸಿಟ್ಟು ಅಂತ ಕೇಳಿದ್ರು. ಸಿಟ್ಟೇನಿಲ್ಲ ಸರ್, ನನಗೆ ಬೇಜಾರಾಯಿತು, ಅದಕ್ಕೆ ನಾನು ಮಾತಾಡ್ತಿರೋದು. ಲೆಕ್ಕ ಕೊಡೋದು, ಬಟ್ಟೆ ಹೊಡೆಸ್ಕೊಳ್ಳೋದು, ಬಟ್ಟೆ ಕೊಡೋದು, ಕೆಲಸ ಮಾಡಿಸೋದು ಅಷ್ಟೇ. ಬೇರೆ ವಿಚಾರಗಳ ವಿನಿಮಯ ಏನಿರಲಿಲ್ಲ, ನಿಲ್ಲಿಸಿಬಿಟ್ಟಿದ್ದೆ. ಅವರೂ ಮಾತಾಡ್ತಿಲ್ಲ. ಆಮೇಲೆ ನನಗೇನೋ ಒಂಥರ ಅವ್ರು ಹೇಳೋದು ನೋಡಿ ನನಗೇನೋ ಒಂಥರ ಆಯಿತು. ಮತ್ತೆ ನಾನು ಬಿಟ್ಟೋಗ್ತೀನಿ ಅಂತೇಳಿದ್ದೆ. ಎಲ್ಲೋ ಅಮ್ಮವ್ರು ಬಂದು, ನೀನು ಎಲ್ಲೋದ್ರೂ ಕೆಲಸ ಮಾಡಲೇಬೇಕಲ್ಲ, ಇಲ್ಲೇ ಇದ್ಬಿಡ. ಇಲ್ಲಮ್ಮ, ನನಗೆ ಇಲ್ಲಿ ಬೇಸರ ಆಗ್ತದೆ ಕೆಲಸ ಮಾಡಲಿಕ್ಕೆ, ಹೋಗ್ತಿದ್ದೀನಿ, ನಾನು ಲೆಕ್ಕಾಚಾರ ಮಾಡಿಕೊಡಿ ಅಂತೇಳಿ.
ಆಮೇಲೆ ಅಮ್ಮ ಅವರು ಸುಮಾರು ಸಾರಿ ಹೇಳಿದ ನಂತರ ಮತ್ತೆ ಹಾಗೆ ನಿಂತ್ಕೊಂಡೆ. ಇಲ್ಲಿದ್ದು ಇಷ್ಟೊತ್ತಿಗೆಲ್ಲ ಹೋಗಿಡ್ಬೇಕು. ಒಂದೇ ಕಡೆ ಕೆಲಸ ಮಾಡ್ತೀರಿ, ಬೋರ್ ಆಗಲಿಲ್ಲ? ನನಗಿಲ್ಲಿ ಬೋರ್ ಅನ್ನಿಸೋದಿಲ್ಲ. ಯಾಕೆಂದ್ರೆ ನನಗೆಲ್ಲ ನಾನು ಗೊತ್ತಿರೋ ವಿಚಾರಗಳು ಅವ್ರು ಇದ್ದಾಗದಿಂದನೇ ತೋಟದ ಕೆಲಸದ ವಿಚಾರಗಳೆಲ್ಲ ನಾನೇ ನೋಡ್ಕೊಳ್ತಿದ್ದು ಪ್ರತಿಯೊಂದು. ಸರ್ ಇದ್ದಾಗ ಪೂರ್ತಿ ಪ್ರತಿಯೊಂದು ಕೆಲಸ ನಾನೇ ಮಾಡಿಸಿದ್ದು, ಎಲ್ಲ ನೋಡ್ಕೊಳ್ತಿದ್ದು ನಾನೇ. ಅವರು ದುಡ್ಡು ಕೊಡ್ತಿದ್ರು ಒಂದಷ್ಟೇ ಬಟವಾಡೆ ಕೊಡಲಿಕ್ಕೆ ಜನಗಳಿಗೆ, ಅದೊಂದು ಬಿಟ್ಟರೆ ಮತ್ತೆ ಎಲ್ಲ ಕೆಲಸ ನಾನೇ ನೋಡ್ಕೊಳ್ತಿದ್ದು. ಅದೇ ಅಭ್ಯಾಸ ಆಗೋಡ್ತು. ಮತ್ತು ಎರಡನೇ ಸಾರಿ ಅಮ್ಮವರೆಲ್ಲ ಕರಿಬೇಕಾದ್ರೆ ಮತ್ತೆ ಬಂದೆ. ನಿಮ್ಮ ಮೂಲ ಯಾವರು? ನಮ್ಮೂರು ಮೂಲ ಅಂತ ನಾವು ಕೇರಳದವರು, ಎರ್ನಾಕುಳಂ ಡಿಸ್ಟಿಕ್ಕು, ಅಂಗಮಾಲಿ ಅಂತ ಹೇಳ್ತೀವಿ. ನಿಮ್ಮದು ಶಂಕರಾಚಾರ್ಯ ಕಾಲಡಿ ಮಠ ಉಂಟ, ಅದು ನಮಗೊಂದು 11 ಕಿಲೋಮೀಟ್ರ್ ಏನೋ. ಶಂಕರಾಚಾರ್ಯರ ಕಾಲಡಿ ಕೇರಳದಲ್ಲಿದೆಯಲ್ಲ, 11 ಕಿಲೋಮೀಟ್ರ್ ಅದರ ಹತ್ರದವರು. ವಾವ್, ಓಕೆ. ಇವ್ರು ಹೆಂಗೆ ಲಿಂಕ್ ಆದ್ರಿ ಮೊದಲು ಸಲ? ನಾನು ಇಲ್ಲಿ ಕೆಲಸಕ್ಕೆ ಬರ್ತಿದ್ದೆ, 8 ರೂಪಾಯಿ ದಿನಗೂಲಿಗೆ ಬರ್ತಿದ್ದೆ, ಹಂಗೆ ಇದಾಗಿತ್ತು. ಫುಲ್ ಯಂಗ್ಸ್ಟರ್. ಮದುವೆ ಏಜ್ ಎಷ್ಟು ಈಗ? ನನಗೀಗ 67 ಅಂತ ಕಾಣ್ತಾರೆ ನೋಡಿ, ಹೆಂಗೆ ಕಾಣೋದೇ ಇಲ್ಲ ಅವರು. ಕೆಲಸ ಮಾಡಿ ಹೆಂಗೆ ಗಟ್ಟಿಯಾಗ್ಬಿಟ್ಟವ್ರು. ಆಮೇಲೆ ಸರ್ ಹೋದ್ಮೇಲೆ ಮೇಡಮ್ ಜೊತೆ ಕೆಲಸ ಮಾಡಿದೆ. ಮತ್ತು ಬಿಟ್ಟದೊಂದು 5-7 ವರ್ಷ ನಾನು ಇದ್ದೆ ಸರ್ದು ತೀರ್ಕೊಂಡ ನಂತರ. ಆಮೇಲೆ ನನಗೆ ಬೇಸರಾಗಿ ನಾನು ಬಿಟ್ಟೋಗಿದ್ದೆ. ಬಿಟ್ಟೋಗಿ ಮತ್ತೆ ಬಂದೀಗ ಒಂದು 8 ವರ್ಷ 8-9 ವರ್ಷ ಆಯಿತು. ತೇಜಸ್ವಿ ತೀರ್ಕೊಂಡಾಗ ದಿನ ನೀವಿದ್ರಾ? ಇದ್ದೆ. 1 ಗಂಟೆ 4 ನಿಮಿಷಕ್ಕೆ ನಾನು ಮಾತಾಡಿದ್ದೇನೆ ಅವ್ರ ಹತ್ರ ಮಧ್ಯಾಹ್ನ. ಅದು ಇವತ್ತು ಏಪ್ರಿಲ್ 5, 19 ವರ್ಷದಿಂದ. ಹೌದು. ಎಷ್ಟು ಗಂಟೆಗೆ ತೀರ್ಕೊಂಡಿದ್ದು? ಅವರು 1:44ಕ್ಕೆ ಏನೋ ತಿಳ್ಕೊಂಡಿದ್ದೆ. ಮಧ್ಯಾಹ್ನ ಊಟ ಮಾಡಿ ಊಟ ಮಾಡಿ ಕೈ ತೊಳೆದಿದ್ದಾರೆ, ಅಲ್ಲೇ ಬಿದ್ದುಕೊಬಿಟ್ಟು. ಎಲ್ಲಿ ಬಿದ್ದಿದ್ದವರು? ಅವರು ಬಚ್ಚಲ ಮನೆಯಲ್ಲಿ ಕೈ ತೊಳಿತಾರೆ ಅಲ್ಲೇ ಮನೆ ಒಳಗೆ. ಸರ್ ಇದು ಕಂಪ್ಯೂಟರ್ ರೂಮು. ಕಂಪ್ಯೂಟರ್ ತರಿಸ್ಕೊಂಡ ನಂತರ ಜಾಗ ಸಾಕಾಗಲ್ಲ ಅಂತೇಳಿ ಇದು ಈ ಥರ ಕಟ್ಕೊಂಡಿದ್ದು. ಸೂರು ಮೊದಲು ಮರದ ಸೂರೇನ ಇದ್ದಿದ್ದು, ಇಲ್ಲಿ ತನಕ ಏಕ ಇದ್ದಿದ್ದು. ಅದು ಕಟ್ ಮಾಡಿ ಈ ಥರ ರೂಮ್ ಮಾಡ್ಕೊಂಡಿದ್ದು. ಅಲ್ಲೇ ಒಳಗಡೆ ನಿಂತ್ಕೊಂಡೆ ಫೋಟೋಗ್ರಫಿ ಮಾಡ್ತಿದ್ದೆ. ನೋಡಿ ಇಲ್ಲಿ ತಂತಿ ಕಾಣ್ತದಲ್ಲಿ, ಹೌದು, ಅದಕ್ಕೆ ದ್ರಾಕ್ಷಿ ಕಟ್ತಿದ್ದೆ. ನೀವೇ? ದಿನ 3 kg ಹಕ್ಕಿಗಳಿಗೆ ದ್ರಾಕ್ಷಿ ಕಟ್ತಿದ್ದೆ. ನೋಡಿ ಅಲ್ಲಿ ಪಂಚೆ ಕಾಣ್ತದೆ, ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಪಂಚೆ ನೋಡಿ, ಅಲ್ಲಿ ತೂತ ಕಾಣ್ತದೆ ನೋಡಿ, ಅಲ್ಲಿ ಒಳಗಡೆ ನಿಂತ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು ಫೋಟೋಗ್ರಫಿ ಮಾಡ್ತಿದ್ದೆ. ನೋಡಿ ಇಲ್ಲೊಂದು ಮರ ಇತ್ತು ನೋಡಿ, ಇದು ಬುಡ ಒಣಗುಂಟು ನೋಡಿ. ಓಕೆ, ನೋಡಿ ಇದು ಒಣಗುಂಟಲ್ಲ, ಇದೆ ಮರ, ಮತ್ತಿ ಮರ ಇದ್ದಿದ್ದು. ಮರದ ಬುಡ ಇದೆ ನೋಡಿ ಇಲ್ಲೊಂದು. ಅದು ಇಲ್ಲಿಗೆ ಬಾಗಿ ನಿಂತ್ಕೊಂಡಿತ್ತು. ಹಕ್ಕಿಗಳು ಬಂದ್ಕೊಂಡು ಇದರಲ್ಲಿ ಕೂರೋದು, ದ್ರಾಕ್ಷಿ ಕಟ್ತಿದ್ದಾಗ ತಿಂದ್ಕೊಂಡು ಹೋಗವು. ನೋಡಿ ಈಗಲೂ ಹಕ್ಕಿಗಳು ನೋಡಿ ಅಲ್ಲಿ ಕಟ್ತದೆ ಗೂಡು ನೋಡಿ. ಇದ್ರೆ ಅಲ್ಲಿ ಬಿದ್ರದ್ದು ಇಟ್ಟಿದ್ದು ನೋಡಿ, ಅಲ್ಲಿ ಕಟ್ತದೆ. ಅಂದರೆ ಅದರ ಅಭ್ಯಾಸ ಆಗಿ ಆಮೇಲೆ ಇಲ್ಲಿ ಸಂಪಿಗೆ ಮರಕ್ಕೆ ದ್ರಾಕ್ಷಿ ಕಟ್ತಿದ್ದೆ. ಸಂಪಿಗೆ ಮರ, ಸಂಪಿಗೆ ಮರ. ಅಂದರೆ ಅವರು ಹಕ್ಕಿಗಳನ್ನ ತಮ್ಮ ಹತ್ರ ಕರ್ಸ್ಕೊಂಡು ಫೋಟೋ ಯಪ್ಪ. ದಿನ 3 kg ದ್ರಾಕ್ಷಿ ಕಟ್ತಿದ್ದೆ. 2 ಹೊತ್ತು, ಬೆಳಿಗ್ಗೆ ಸಂಜೆ. ಪೇಟೆ ಅಂತಂದು ಕಟ್ಟೋದು. ಅದು ದ್ರಾಕ್ಷಿ ತರಲಿಕ್ಕೆ, ಹಣ್ಣು ತರಲಿಕ್ಕೇನೆ ಹೋಗ್ತಾಯಿದ್ರು. ಪೋಸ್ಟಿಗೆ ಹೋದಾಗ ಇಲ್ಲ ಅಂತೇಳಿ, ಹಣ್ಣು ಇಲ್ಲ ಅಂತೇಳಿ ಹಣ್ಣು ತರಲಿಕ್ಕೆ ಹೋಗೋರು, ಪೋಸ್ಟಿಗೆ ಹೋಗೋರು, ದಿನಸಿ ತರಲಿಕ್ಕೆ ಹೋಗೋರು. ಅವಾಗ ಹೆಂಗಿದ್ರು ಇಟ್ಕೊಬರೋದು. ಅದು ಕರೆಕ್ಟ್ ಟೈಮಿಗೆ ಅದು ಬಂದು ಇಲ್ಲೆಲ್ಲ ಕೂತು ಬಿಡೋರು, ಗಲಾಟೆ ಮಾಡ್ಕೊಂಡು ಹಕ್ಕಿಗಳು ಹಣ್ಣು ಕಟ್ಟಲಿಕ್ಕೆ ತಿನ್ಲಿಕ್ಕೋಸ್ಕರ. ಅಂದರೆ ರೂಢಿ ಆಗ್ಬಿಟ್ಟಿದ್ವು ಪಕ್ಷಿಗಳೇ. ಈಗ ಅವ್ರದ್ದು ಪಕ್ಷಿಗಳ ಫೋಟೋಗಳು ಮತ್ತು ಪಕ್ಷಿಗಳು ಸಂಬಂಧಪಟ್ಟ ಪುಸ್ತಕ ಇದೆಯಲ್ಲ, ಹಕ್ಕಿ ಪುಕ್ಕ ಕನ್ನಡ ನಾಡಿನ ಹಕ್ಕಿಗಳು. ಕನ್ನಡ ನಾಡಿ. ಅವೆಲ್ಲ ಇಲ್ಲಿ ತೆಗ್ದಿರೋವೆ ಕೆಲವುದೆಲ್ಲ ಹಕ್ಕಿ ಇದು ನಿಮ್ದು ನೀರ್ಕೋಳಿದು, ಮಿಂಚುಳಿದು ಅದೆಲ್ಲ ಇಲ್ಲೇ ತೆಗ್ದಿರೋ ಫೋಟೋಗಳು. ಸನ್ಬಾರ್ಡ್ದು ಕೆಲವು, ಆಮೇಲೆ ಬಾಳೆಗುಬ್ಬಿ ಅದರದ್ದೆಲ್ಲ ಇಲ್ಲೇ ತೆಗ್ದಿರೋ. ನಿಮ್ಮದು ಮಲ್ಬಾರ್ ಟ್ರೋಸನು. ಈಗ ಹಕ್ಕಿಗಳೇ ಇಲ್ಲ, ಸುಮಾರು ವರ್ಷದಿಂದ ಹಕ್ಕಿಗಳೇ ಇಲ್ಲ, ಅವೆಲ್ಲ ಇಲ್ಲ. ಏನು ಒಂದು 100ಕ್ಕೆ 15 ಭಾಗ ಹಕ್ಕಿಗಳು ಉಂಟು ಅಂತಲೂ ಗೊತ್ತಾಗ್ತಾ ಇಲ್ಲ. ಅಂದರೆ ಏನಾಯ್ತು ಮಲೆನಾಡಲ್ಲಿ ಹಕ್ಕಿಗಳ ಸಮಸ್ಯೆನ? ಎಲ್ಲ ಕಾಡೆಲ್ಲ ಕಡಿದು ತೋಟ ಮಾಡಿದ್ದಾರೆ, ರೆಸಾರ್ಟು, ಹೋಮ್ ಸ್ಟೇಗಳು, ಗುಡ್ಡಗಳನ್ನೆಲ್ಲ ಅಗದು ಬಿಟ್ಟು ಲೆವೆಲ್ ಮಾಡಿದ್ದಾರೆ. ಅಂಥ ಮಿಷನರಿಗಳು ಈಗಿರೋದು. ಯಾವ ಗುಡ್ಡನೂ ನೆಲಸಮ ಮಾಡುತ್ತದೆ. 1 ದಿನ 2 ದಿನ 3 ದಿನ, 1 ವಾರದಲ್ಲಿ ಒಂದು ಗುಡ್ಡನೇ ಇರಲ್ಲ. ಸೊ ಇವು ತೇಜಸ್ವಿ ಅವರು ಇದ್ದು ಇದೆಲ್ಲ ನೋಡಿದ್ರೆ ಇನ್ನೂ ಸೆಟ್ ಮಾಡ್ಕೊಂಡ್ರು ಅವರು. ಬೇಜಾರಾಗಿರೋರು ಅವರು. ಆ ಕಾಡು ಬಿಟ್ಕೊಂಡಿರೋ 10 ಎಕರೆ ಕಾಡು ಬಿಟ್ಕೊಂಡಿರೋದು, ಅವಗದಿಂದ ಕಾಡು ಬಿಟ್ಕೊಂಡಿರೋದಕ್ಕೆ ನಿನಗೆ ಈಗ ಗೊತ್ತಾಗಲ್ಲ ಕಣ. ಒಂದು 25 ವರ್ಷ ಹೋದ್ಮೇಲೆ ಇದರದ್ದು ನಾನು ಯಾಕೆ ಕಾಡು ಬಿಟ್ಕೊಂಡಿದ್ದೀನಿ ಅಂತೇಳಿ ಅವಾಗ ನಿನ್ಗೆ ಗೊತ್ತಾಗ್ತದೆ. ಇಲ್ಲಿ ಒಂದು 10 ಎಕರೆ ಕಾಡು ಬಿಟ್ಕೊಂಡಿದ್ದಾರೆ, ಫೋಟೋಗ್ರಫಿ ಮಾಡ್ತೀವಿ. ಕೊಂಡ್ಕೊಂಡಾಗದಿಂದನೇ ಕಾಡೆ ಅದು. ತೋಟ ಮಾಡಲಿಲ್ಲ, ಅದು 10 ಎಕರೆ ಹಾಗೆ ಉಳಿಸ್ಕೊಂಡಿದ್ದೀವಿ. ಕಾಡು ಸಹಜವಾದ ಕಾಡೆ, ಹಾಗೆ ಕಾಫಿ ನೆಡಲಿಲ್ಲ, ನೈಸರ್ಗಿಕವಾಗಿ ಕಾಡು ಹಾಗೇನೆ ಉಂಟದು. ಅದನ್ನು ನಾನು ಹೇಳಿ, ಸರ್ ಅದು ಕಾಫಿ ಗಿಡ ಹಾಕೋಣ ಸರ್, ಅಷ್ಟು ಜಾಗ ಉಂಟಲ್ಲ 10 ಎಕರೆ, ಯಾಕೆ ಮಾಡೋದು, ತೋಟ ಮಾಡೋಣ.
ನಿನಗೆ ಈಗ ಗೊತ್ತಾಗೋದಿಲ್ಲ, ಒಂದು 25 ವರ್ಷ ಹೋಗಲಿ, ಆವಾಗ ಇದ್ರದ್ದು ಬೆಲೆ ಏನಂತೇಳಿ ನಿನಗೆ ಗೊತ್ತಾಗ್ತದೆ. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ ಅಂತೇಳಿ. ಇಲ್ಲ ಕಣ, ನೀನು 25 ವರ್ಷ ಹೋಗುತ್ತೆ, ಇಲ್ಲಿ ಕಾಡು ಅನ್ನೋದೇ ಇರೋದಿಲ್ಲ ಅಂತ ತಿಳ್ಕೊ ಅಂತ ಹೇಳಿದ್ರು. ಅದೇ ಥರ ಈಗ ಕಾಡು ಅನ್ನೋದು ಇಲ್ಲ, ಇಲ್ಲಿ ಒಂದು 10 ಎಕರೆ ಕಾಡು ಉಂಟು ನೋಡಿ. ಅವ್ರು ತೀರ್ಕೊಂಡು 19 ವರ್ಷದ ನಂತರ ಅದು ಸತ್ಯ ಆಗ್ಬಿಟ್ಟಿದೆ ನೋಡಿ. ಮಲೆನಾಡಲ್ಲೇ ಕಾಡಿಲ್ಲ. ವಾ, ಮತ್ತು ಈ ಸಂಪಿಗೆ ಮರ ಕಟ್ತಿದ್ರಾ? ಹಾಂ, ಸಂಪಿಗೆ ಮರ ಕಡೆ ಇದು ಕಾಯಿ ನೋಡಿ, ಈಗ ಸಣ್ಣದು ಕಾಯಿ ಆಗ್ತಾ ಉಂಟಲ್ಲ, ಅದೆಲ್ಲ ಹಣ್ಣಾಗಿ ಕೆಂಪುದು ಹಣ್ಣು ಬರ್ತದೆ, ಅದು ಬೀಜ ಹೊಡೆದು. ಆವಾಗ ನಿಮ್ಮದು ಈ ಮಂಗಟ್ಟು ಹಾಕಿ ಹಾರ್ನ್ಬಿಲ್ ಮತ್ತೆ ಸಬ್ಕುಟ್ರ ಅವೆಲ್ಲ ಬಂದ್ಕೊಂಡು ತಿನ್ನಕ್ಕೆ ಕೊಡ್ತಾವೆ. ಆವಾಗ ಇಲ್ಲಿ ಕೂತ್ಕೊಂಡು ಫೋಟೋಗ್ರಫಿ ಮಾಡ್ತಿದ್ರು. ನಾನು ಅಲ್ಲಿಗೆ ಐಲ್ಟ್ ಹಾಕ್ಕೊಡ್ತಿದ್ದೆ. ಇಲ್ಲೊಂದು ಕರಿಬೇವಿನ ಗಿಡ ಇದೆಯಂತಲ್ಲ ಇಲ್ಲಿ? ಅದು ಇಲ್ಲಿ ಇದ್ದಿದ್ದು, ಅದು ಹೋಯ್ತು. ಅದ್ರ ನಂತರ ಇದು ನಟ್ಕೊಂಡಿದ್ದೆ. ದ್ರಾಕ್ಷಿ ಹಣ್ಣು ಕಟ್ತಿದ್ದೆ. ನೋಡಿ, ಸಂಪಿಗೆ ಮರಕ್ಕೆ ದ್ರಾಕ್ಷಿ ಹಣ್ಣು ಕಟ್ಟೋದು. ಅಕ್ಕಿಗಳು ಬರ್ತಿನ್ಲಿಕ್ಕೋಸ್ಕರ. ಓನ್ಲಿ ತೇಜಸ್ವಿ ಕ್ಯಾನ್ ಡೂ ಇಟ್. ಅದು ಟ್ರಾಪ್. ಏನು ಬೆರಿ ಬೋರರಿಗೆ ಕಾಫಿಗೆ ಹುಳ ಬರ್ತದಲ್ಲ, ಅದನ್ನ ನಾವೇನ್ ಮಾಡಿದ್ವಿ, ಇಲ್ಲಿ ಕಾಫಿ ಕುಯ್ದು ತಂದು ಹಾಕ್ತಿವಲ್ಲ, ಒಣಗಕ್ಕೆ ಹಾಕ್ತಿವಲ್ಲ, ಅವಾಗ ಬಿಸಿಲಿಗೆ ಅದ್ರ ಒಳಗಡೆ ಇದ್ದಿದ್ದು ಹುಳ, ಕಾಫಿ ಹಣ್ಣೊಳಗೆ ಇದ್ದಿದ್ದು ಹುಳಗಳು ಹೊರಗಡೆ ಬಂದಾಗ ತೋಟ ಕಾರ್ಯ ಹೋಗೋದಂಗೆ ಇದಕ್ಕೆ ಬಿದ್ಕೊಂಡು ಸತ್ತೋಗ್ಲಿ ಅಂತ ಹೇಳ್ಕೊಂಡು ಇದ್ರೊಳಗಡೆ ಒಂದು ಲೋಷನ್ ಹಾಕ್ತಿವಿ. ಲೂರ್ ಅಂತ ಹೇಳ್ಬಿಟ್ಟು ಲೋಷನ್ ಇರುತ್ತೆ ಇದ್ರೊಳಗಡೆ. ಇಲ್ಲಿ ನೀರು ಹಾಕ್ತಿವಿ. ಇದು ಉಂಟಲ್ಲ ನೋಡಿ, ಇದ್ರೊಳಗೆ ಲೋಷನ್ ಹಾಕ್ತಿವಿ. ಕೆಂಪದ ಕಾಣ್ತಲ್ಲ, ಅದು ಇಲ್ಲಿ ನೇತಾಕ್ತಿವಿ. ಅದು ಸ್ಮೆಲ್ಲಿಗೆ ಬಂದು ಕೂರ್ತದೆ ಹುಳಗಳು, ನೀರಿಗೆ ಬಿದ್ಕೊಂಡು ಸತ್ತೋಗ್ತವೆ. ಇಲ್ಲಾಂದ್ರೆ ತೋಟಕ್ಕೆ ಹೋಗಿ ತೋಟ ರೆಕ್ಕೆಗಳೆಲ್ಲ ತೂತ ಕೊರೆದು ಬಿಟ್ಟು ಕಾಫಿ ಎಲ್ಲ ತೂತ ಡ್ಯಾಮೇಜ್ ಮಾಡ್ತವೆ. ಅಯ್ಯಪ್ಪ ನೋಡಿ, ಇದು ತೇಜಸ್ವಿ ಸರ್ ಮನೆ ಹಿಂಭಾಗ, ಇದು ಬ್ಯಾಕ್ ಸೈಡು. ಗ್ರೇಟ್. ಬನ್ನಿ. ಇದು ಒಟ್ಟು ಎಷ್ಟು ಎಕರೆ ತೋಟ ಸರ್? ಒಟ್ಟಿಗೆ 28 ಎಕರೆನೂ ಉಂಟು. ಅದರಲ್ಲಿ 10 ಎಕರೆ ಕಾಡು ಬಿಟ್ಕೊಂಡಿದ್ದು, ಬಾಕಿ ತೋಟ ಉಂಟು. 18 ಎಕರೆ ತೋಟ. ಅದು ಇದು ಇತ್ತೀಚೆಗೆ ಕೊಂಡ್ಕೊಂಡಿದ್ದು ಅವರು. ಸರ್ ಇದ್ದಾಗನೇ ಕೊಂಡ್ಕೊಂಡಿದ್ದು. ಸರ್ ತೀರ್ಕೊಳ್ಳೋಕ್ಕಿಂತ 1 ವರ್ಷ ಮೊದಲೇ ತಗೊಂಡಿದ್ದು. ಅದು ಅಡಿಕೆ ಒಂದು 7 ಎಕರೆ. ಇದು ಸರ್ ಮೀನು ಹಿಡಿತಾ ಇದ್ದಿದ್ದು ಕೆರೆ. ಅವರು ಬೇಜಾರಾದಾಗ ಮೀನು ಹಿಡಿಯೋದು, ದೊಡ್ಡ ದೊಡ್ಡ ಮೀನು ಸಿಕ್ಕಿದ್ರೆ ನನ್ನನ್ನು ಕರೆಯೋರು. ಆಮೇಲೆ ಇದು ಎಷ್ಟು ದೊಡ್ಡದುಂಟು, ಎಷ್ಟು ಕೆಜಿ ಉಂಟು ನೋಡು ಅಂತೇಳಿ ತೂಕ ಮಾಡೋ ಕೇಳೋರು. ತೂಕ ಮಾಡಿ ಇಷ್ಟುಂಟು ಸರ್ ಅಂತ ಹೇಳ್ತಾರೆ. ಮತ್ತೆ ಕೆರೆಗೆ ವಾಪಸ್ ಬಿಡ್ತಿದ್ದು. ಹಿಡಿದು ತಿನ್ನಕ್ಕಲ್ಲ? ಇಲ್ಲ, ವಾಪಸ್ ಬಿಡ್ತಿದ್ದು, ಕೆರೆಗೆ ಬಿಡ್ತಿದ್ದು. ಓಕೆ. ಅಂದರೆ ಮೀನು ಹಿಡಿಯೋದಕ್ಕೆ ಒಂದು ಮೌನ ಬೇಕು, ಒಂದು ಧ್ಯಾನ ಬೇಕು. ಮೀನು ಹಿಡಿತಾ ಕೂತ್ರೆ ಮಾತಾಡಿದ್ರೆ ಮೀನು ಬೀಳಲ್ಲ ಗಾಳಕ್ಕೆ. ಸೊ ಒಬ್ಬ ಕ್ರಿಯೇಟಿವ್ ರೈಟರ್ಗೆ, ಒಬ್ಬ ಲೇಖಕನಿಗೆ ಆ ಥರದೊಂದು ಸೈಲೆನ್ಸ್ ಬೇಕು, ತಾನು ಯೋಚನೆ ಮಾಡೋಕ್ಕೆ, ಆಲೋಚನೆಗಳ ಸರಣಿ ಕಟ್ಟೋಕ್ಕೆ. ಅದಕ್ಕೆ ಅವರು ಮೀನುಗಾರಿಕೆ ಅಥವಾ ಮೀನು ಹಿಡಿಯೋದನ್ನು, ಗಾಳ ಹಾಕಿ ಮೀನು ಹಿಡಿಯೋದನ್ನು ಒಂದು ಹವ್ಯಾಸ ಆಗಿ ತೊಗೊಂಡಿದ್ರು. ಸೊ ಅದ್ರ ಬಗ್ಗೆ ದೊಡ್ಡ ದೊಡ್ಡ ಕಥೆಗಳಿದೆ, ನೀವೆಲ್ಲ ಓದಿರ್ತೀರ. ರಾಜೇಶ್ವರಿ ಮೇಡಮ್ ಅವರು ನಾವು ಮಾಡಿದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ರು. ಒಂದು ಸಲ ತೇಜಸ್ವಿ ಅವರು ತನ್ನ ಪತ್ನಿ ಮೇಲೆ ಸಿಟ್ಟು ಮಾಡ್ಕೋತಾರಂತೆ, ನೀವೇನು ಅಡುಗೆ ಮಾಡೋಕ್ಕೆ ಹೆಂಗಸರು ಇಷ್ಟೆಲ್ಲ ಟೈಮ್ ತೊಗೋತೀರಾ, ನಾನು ಬೇಗ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ಏನು ಮಾಡ್ತೀರಾ ಅಂದರೆ ಬಿರಿಯಾನಿನೇ ಮಾಡ್ತೀನಿ ಅಂತೇಳಿ ಅವರು ಬಿರಿಯಾನಿ ಮಾಡಿಬಿಡ್ತಾರೆ ತಾವೇ. ಬಟ್ ಮಾಡಿಬಿಟ್ಟು ತಿನ್ನೋಕ್ಕೆ ಅಂತ ಹೋಗ್ತಾರೆ, ತಾವೇ ತಿನ್ನೋಕ್ಕಾಗದಿರೋಷ್ಟು ಖಾರ, ಅದು ಹೆವಿ ಖಾರ ಹಾಕ್ಬಿಟ್ಟಿರ್ತಾರೆ. ಖಾರ ಆಗ್ಬಿಡ್ತಲ್ಲ ಅಂತ ಬೇರೆ ತೋಟದವ್ರಿಗೆಲ್ಲ ಕೊಟ್ಟರೆ, ಸಾರು ತಿನ್ನೋಕ್ಕಾಗುತ್ತೆ ಇದು ಖಾರ ಅಂತಾರೆ. ಸರಿ, ಒಂದು ಕೆಲಸ ಮಾಡಿ ತೊಗೊಂಡೋಗಿ ಮೀನುಗಳಿಗೆ ಹಾಕ್ಬಿಡಿ ಅಂದರೆ, ಮೀನುಗಳು ಖಾರ ಹಾಕಿ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾರಂತೆ ಮೇಡಮ್ಮು. ಆಮೇಲೆ ತಂದು ಅದನ್ನು ಹಾಕಿ ಆ ಥರದ್ದು ಇನ್ಸಿಡೆಂಟು. ಆಮೇಲೆ ಬಾಪು ದಿನೇಶ್ ಅವರು ಒಡನಾಡಿ, ತೇಜಸ್ವಿ ಅವರು ಒಡನಾಡಿ ಮೀನು ಹಿಡಿಯೋಕ್ಕೆ ತುಂಬ ಅವ್ರ ಜೊತೆ ಹೋಗ್ತಿದ್ರು. ಒಂದು ಸಲ ಇಲ್ಲಿ ತುಂಬ ಮೀನು ಜಾಸ್ತಿ ಆದಾಗ ಅವರು ಗೆಳೆಯರ ಬಳಗ ಬಾಪು ದಿನೇಶ್ ಅವ್ರ ತಂಡನೆಲ್ಲ ಕರೀತಾರಂತೆ. ಈಗ ಇದರಲ್ಲಿರೋ ನೀರು ಖಾಲಿ ಮಾಡಬೇಕು ಅಂತಾರಂತೆ. ಯಾಕೆ ಸರ್ ಬಿಟ್ಟು ಲೇಬರ್ ಮಾಡ್ಬೇಕು ನಿಮಗೆ ಅಂದರೆ, ಇಲ್ಲ ಖಾಲಿ ಮಾಡಿದ್ರೆ ಎಷ್ಟು ಮೀನು ಸಿಗುತ್ತಲ್ಲ, ಎಲ್ಲರೂ ಈಕ್ವಲ್, ನಿಮ್ಮ ಇಷ್ಟಾನುಸಾರ ಹಂಚ್ಕೋಬೋದು, ಅದೇ ನಿಮ್ಮ ಲೇಬರು ಅಂತಾರಂತೆ. ಸೊ ಆ ಥರದ್ದು ಕೆರೆ ಇದೆ ಈ ತೇಜಸ್ವಿಯವ್ರ ಕೆರೆ. ಸ್ವಲ್ಪ ಪ್ಯಾಂಟ್ ಗಿಂಟೆಲ್ಲ ಮೇಲೆ ಎತ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸ್ಪಾಟು, ತೇಜಸ್ವಿಯವರು ಕೂತು ಫಿಶಿಂಗ್ ಮಾಡೋಂಥದ್ದು. ನೋಡಿ, MEN 6625, MEN 6625 ತೇಜಸ್ವಿಯವರ ಬಜಾಜ್ ಸ್ಕೂಟ್ರು. ಅದು ಅವ್ರು ಬಳಸಿದಂಥ ವಿಶ್ವವಿಖ್ಯಾತ ಸ್ಕೂಟ್ರದು. ತೇಜಸ್ವಿಯವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಸ್ಕೂಟ್ರ್ ಹಿಂದ್ಗಡೆ ಸೀಟ್ ತೆಗೆಸ್ಬಿಡ್ತಾಯಿದ್ರು. ಯಾಕಂದರೆ ದಾರಿ ಇವ್ರು ತುಂಬ ಏನೋ ಯೋಚನೆ ಮಾಡಿಕೊಂಡು ಹೋಗ್ತಾ ಇದ್ದಾಗ ದಾರಿಲಿ ಡ್ರಾಪ್ ಕೊಡಿ ಅಂತ ಕೇಳ್ತಿದ್ರಂತೆ. ಹಾಗಾಗಿ ಸ್ಕೂಟ್ರ್ ಸೀಟ್ ತೆಗೆಸ್ಬಿಟ್ಟಿದ್ದೆ. ಒಂದು ಸಲ ಯಾರೋ ಗೌಡ್ರು ಬಿಳಿ ಪಂಚೆ ಶರ್ಟು ಹಾಕೊಂಡು ಹೋಗ್ತಾರೆ ಗೌಡ್ರು, ಇಲ್ಲ ದಿವಸ ಡ್ರಾಪ್ ಕೊಡಲೇಬೇಕು, ಒಂದು ಮದುವೆ ಇದೆ ಅಂತ ಹತ್ತಾರಂತೆ. ಇವ್ರಿಗೆ ಎಲ್ಲೆಡಕ್ಕೆ ಹಾಕೊಳ್ಳೋ ಅಭ್ಯಾಸ ಇತ್ತು. ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಗೌಡ್ರು ಕೂತಿದ್ರು, ಪುಚಿಕ್ಕಂತ ರೋಡಲ್ಲಿ ಉಗಿತಾರಂತೆ. ಆ ಉಗಿದು ಹೋಗ್ಬಿಟ್ಟು ಅವ್ರ ಪಂಚೆ ಮೇಲೆ ಬಿದ್ದುಬಿಡುತ್ತೆ. ಕೆಂಪಾದಾಗ ಅವ್ರು ಸಿಟ್ಟು ಮಾಡ್ಕೋತಾರೆ. ಹಾಗಾಗಿ ಇನ್ಮೇಲೆ ಯಾರಿಗೂ ಡ್ರಾಪೇ ಕೊಡೋದ ನಾನು ಅಂತೇಳಿ ಅವತ್ತು ನಾನು ಸ್ಕೂಟ್ರ್ ಸೀಟ್ ತೆಗೆಸಿದ್ದು ಅಂತ ಹೇಳ್ತಾರೆ ಒಂದು ಘಟನೆ. ಸೊ ಅದೇ ಸ್ಕೂಟ್ರ್ ನೋಡಿ, ಇದು MEN 6625. ಅವರು ಕೊನೆ ದಿನಗಳಲ್ಲಿ ಬೇರೆ ಇನ್ನೊಂದು ಚೇತಕ್ಸ್ ತೊಗೊಂಡಿದ್ರು, ಅವ್ರಿಗೆ ಇಷ್ಟ ಆಗಲಿಲ್ಲ, ಕೊನೆಗೆ ಇದನ್ನೇ ಬಳಸ್ತಾಯಿದ್ರು. ಹಾಗಾಗಿ ಇದು ತೇಜಸ್ವಿ ಅವ್ರ ಮನೆ. ಇದು ಅಲ್ವೋ ಮಹೇಶ, ಅವ ಡ್ರಾಪ್ ಹೆಂಗ ಕೊಡ್ತಾ? ಆದಿ ಬೀದಿಲಿ ಹೋಗೋರ್ಗೆಲ್ಲ ಡ್ರಾಪ್ ಕೊಡ್ಬೇಕಾಯ್ತು ಅಂತ ಹೇಳಿ ಅವನ ಗಾಡಿ ಇಂಜಿನ್ ಸೀಟೇ ತೆಗೆಸ್ಬಿಟ್ಟಿದ್ದೇನಲ್ಲ. ಮತ್ತೇನ್ ನಿನ್ನ ನಾಯಿ ಮರಿ ತರ ಮುಂದೆ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ನ, ಹೋಗ ಸುಮ್ಮನೆ. ಇದು ಕೂಡ ನಮ್ಮ ನಾಟಕದ ಒಂದು ಡೈಲಾಗು. ತೇಜಸ್ವಿ ಸ್ಕೂಟ್ರ್ ಸೀಟ್ ತೆಗೆಸ್ಬಿಟ್ಟಿದ್ರಲ್ಲ, ಅದ್ರ ಬಗ್ಗೆ ಊರಿನವ್ರು ಮಾತಾಡೋದು. ಇವರೇ ಪಾತ್ರಧಾರಿ. ನಿಮ್ಮ ಬಾಸ್ ಮಿಸ್ ಮಾಡ್ಕೋತೀರಿ ಅವತ್ತು. ಹೌದು, ಖಂಡಿತವಾಗ್ಲೂ. ಈಗಲೂ ನನಗೆ ಅವರು ಮಾತಾಡಿದ್ದು, ಅವ್ರ ಜೊತೆಲಿ ತಿರುಗಾಡಿದ್ದು, ಅವ್ರು ಹೇಳಿದ್ದು ಮಾತುಗಳನ್ನು ನೆನಪು ಮಾಡಿಕೊಂಡು
ಅದು ಮನಸ್ಸಲ್ಲಿ ಒಂದು ಕೊರಗಿದ್ದೇ ಇದೆ ನನಗೆ. ಸರ್ ಧನ್ಯವಾದ ತಮಗೆ. ನಿಮಗೆ ಮಾರ ಗೊತ್ತಿರಬೇಕಲ್ಲ, ಪರಿಸರದ ಕತೆ ಓದ್ದವ್ರಿಗೆ ಮಾರ ಗೊತ್ತಿರ್ತಾನೆ. ಮಾರ ನಮಗೋಸ್ಕರ ಒಂದು ಕರಿಬೇವಿನ ಸಸಿ ತಂದು ನೆಟ್ಟು ಹೋಗಿದ್ದ. ಅದು 25 ವರ್ಷ ತನಕ ಒಂದು ದೊಡ್ಡ ಮರವಾಗಿ ಬೆಳೀತು. ಒಮ್ಮೆ ಕುಂಭದ್ರೋಣದಂಥ ಮಳೆ ಸುರಿದು ಮರ ನೆಲಕ್ಕೆ ಉದುರು ಬಿದ್ದು ಸತ್ತು ಹೋಯಿತು. ಮರ ನೆಲಕ್ಕೆ ಬಿತ್ತಾದರೂ ಅದರಿಂದ ಎಲೆಗಳು ಚಿಗುರ್ತಾನೇ ಇದೆ. ನಮ್ಮ ಮಾರ ನನ್ನ ತೇಜಸ್ವಿ ಕನ್ನಡ ತುಂಬ ಆಳಕ್ಕೆ ಬೇರು ಬಿಟ್ಟಿದ್ದಾರೆ. ಇನ್ನು ಮುಗೀತು ಅಂತಿದ್ದ ಹಾಗೆ ಮತ್ತೆ ಮತ್ತೆ ಚಿಗುರ್ತಾನೇ ಇರ್ತಾರೆ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ